ಮಮತಾ ಮತ್ತೆ ನಾಗರಾಜ್ ದಂಪತಿಗೆ ಇಬ್ರು ಗಂಡು ಮಕ್ಕಳು, ಮನೋಜ್ ಮತ್ತೆ ರವಿ. ಇಬ್ರು ಮಕ್ಕಳಿಗೂ ಮದುವೆ ವಯಸ್ಸಾಗಿದ್ರಿಂದ ಒಂದಿನ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಳ್ತಾರೆ. ಮಮತಾ, ಆದಷ್ಟು ಬೇಗ ನಮ್ಮ ಇಬ್ಬರು ಮಕ್ಕಳಿಗೂ ಮದುವೆ ಮಾಡ್ಬೇಕಣೆ. ನಮಗೂ ವಯಸ್ಸಾಗ್ತಾ ಬಂತು. ಆದಷ್ಟು ಬೇಗ ನಮ್ಮ ಈ ಜವಾಬ್ದಾರಿನ ಮಾಡಿ ಮುಗಿಸ್ಬೇಕು. ನಮ್ಗೇನಾದರೂ ಆಯಿತು ಅಂದರೆ ನಮ್ಮ ಮಕ್ಕಳ ಜೊತೆ ಯಾರಿರ್ತಾರೆ ಹೇಳು? ಹೌದು ರೀ, ನೀವು ಹೇಳೋದು ಸರಿನೇ. ಆದಷ್ಟು ಬೇಗ ನಿಮ್ಮ ಪರಿಚಯದವರಿಗೆಲ್ಲ ಹೇಳಿ ಒಂದು ಒಳ್ಳೆ ಸಂಬಂಧ ಇದ್ರೆ ಹೇಳಕ್ಕೆ ಹೇಳಿ. ನಾಗರಾಜ್ ತನ್ನ ಮಕ್ಕಳಿಗೆ ಹುಡುಗಿನ ಹುಡುಕಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ, ಆದರೆ ಯಾವ ಸಂಬಂಧನೂ ಸರಿಯಾಗಿ ಸೆಟ್ ಆಗಲ್ಲ. ಭಗವಂತ, ನನಗೆ ಜೀವನದಲ್ಲಿ ನೀನು ಎಲ್ಲ ಕೊಟ್ಟಿದ್ಯಾ. ಹಾಗೆ ನನ್ನ ಇಬ್ಬರು ಗಂಡು ಮಕ್ಕಳಿಗೂ ಒಂದು ಒಳ್ಳೆ ಹುಡುಗಿ ಸಿಗೋ ಹಾಗೆ ಮಾಡಪ್ಪ. ನಾನು ಎಷ್ಟು ದಿನಗಳಿಂದ ನನ್ನ ಮಕ್ಕಳಿಗೆ ಒಳ್ಳೆ ಸಂಬಂಧಕ್ಕೋಸ್ಕರ ಹುಡುಕಾಡ್ತಾ ಇದ್ದೀನಿ, ಆದರೆ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಏನೇ ಆಗಲಿ, ನನ್ನ ಈ ಸಮಸ್ಯೆಗೆ ನೀನು ಉತ್ತರ ಕೊಡಲೇಬೇಕು. ನಾಗರಾಜ್ ಹೀಗೆ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಅವನ ಫ್ರೆಂಡ್ ಮಂಜುನಾಥ್ ಕಾಲ್ ಬರುತ್ತೆ. ಹಲೋ ನಾಗರಾಜ್, ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಹಾಂ ಮಂಜುನಾಥ್, ಹೇಳೋ. ನಾನು ನಿನಗೆ ಯಾಕೆ ಫೋನ್ ಮಾಡಿದೆ ಅಂದರೆ, ನೀನೇನೋ ನಿನ್ನಿಬ್ಬರು ಗಂಡ್ಮಕ್ಳಿಗೆ ಹುಡುಗಿ ಹುಡುಕ್ತಾ ಇದೆಯಂತೆ. ಹೌದು ಮಂಜು, ತುಂಬ ಸಂಬಂಧ ನೋಡಿದ್ದೀನಿ, ಆದರೆ ಯಾವುದೂ ಸರಿಯಾಗಿ ಸೆಟ್ ಆಗಿಲ್ಲ. ನನಗೂ ಇಬ್ಬರು ಹೆಣ್ಮಕ್ಳು ಇದ್ದಾರಲ್ವೇನೋ, ದೀಪಿಕಾ ಮತ್ತು ಆಕಾಂಕ್ಷ ಅಂತ. ಅವ್ರಿಗೂ ನಾನು ಹುಡುಗನ ಹುಡುಕ್ತಾ ಇದ್ದೀನಿ. ಅದಕ್ಕೆ ನಿನ್ನ ಹತ್ರ ಮಕ್ಕಳ ಮದುವೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಅಯ್ಯೋ ಮಂಜು, ನನಗೆ ನಿನಗಿಬ್ರು ಹೆಣ್ಮಕ್ಳಿರೋದು ನೆನಪೇ ಆಗಿಲ್ವಲ್ಲೋ. ಅಯ್ಯೋ ದೇವ್ರೆ, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ದಾಗಾಯ್ತಲ್ಲ. ಒಳ್ಳೆ ಸಮಯಕ್ಕೆ ಫೋನ್ ಮಾಡಿದೆ ಕಣ. ಭಾಳ ಖುಷಿ ಆಯಿತು ನನಗೆ. ಒಂದ್ಸಲ ಹುಡುಗ ಹುಡುಗಿ ನೋಡಲಿ, ಅವ್ರಿಗೂ ಇಷ್ಟ ಆಯಿತು ಅಂದ್ಬಿಟ್ರೆ ಮುಂದುವರೆದೇ ಬಿಡೋಣ, ಆಯಿತಾ? ಭಗವಂತ ನನ್ನ ಸಮಸ್ಯೆಗೆ ಇವತ್ತು ಉತ್ತರ ಕೊಟ್ಟೇ ಬಿಟ್ಟ. ಸರಿ ಕಣೋ, ನಾನಿವತ್ತು ನಿನಗೆ ಸಿಗ್ತೀನಿ, ಆಯಿತಾ? ಇಬ್ಬರು ಇದ್ರ ಬಗ್ಗೆ ಮಾತಾಡೋಣಂತೆ. ಭಗವಂತ, ಏನಪ್ಪ ನಿನ್ನ ಲೀಲೆ. ಈ ಸಂಬಂಧ ಒಂದು ಏನೂ ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ ಆಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಕೆಲವೇ ದಿನಗಳಲ್ಲಿ ಹುಡುಗ ಹುಡುಗಿನ ನೋಡೋ ಶಾಸ್ತ್ರ ಮಾಡ್ತಾರೆ. ಎಲ್ಲರಿಗೂ ಈ ಸಂಬಂಧ ಒಪ್ಪಿಗೆ ಆಗುತ್ತೆ. ನಾಗರಾಜ್, ನನಗಂತೂ ಬಹಳ ಖುಷಿ ಆಯ್ತಪ್ಪ. ನನ್ನ ಇಬ್ಬರೂ ಹೆಣ್ಮಕ್ಳು ಒಂದೇ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾರಲ್ಲ, ನಿಜವಾಗ್ಲೂ ಇದ್ರಿಗಿನ ಖುಷಿ ನನಗೆ ಬೇರೆ ಏನಿದೆ. ಮಾತುಕತೆ ಆಗಿ 1-2 ತಿಂಗಳೊಳಗೆ ಮದುವೆನೂ ಆಗುತ್ತೆ. ದೀಪಿಕಾ ಮನೋಜ್ಗೆ ಹೆಂಡತಿಯಾಗಿ, ಆಕಾಂಕ್ಷ ರವಿಗೆ ಹೆಂಡತಿಯಾಗಿ ಇಬ್ರು ಈ ಮನೆಗೆ ಬರ್ತಾರೆ. ದೀಪಿಕಾ ಮತ್ತೆ ಆಕಾಂಕ್ಷ ಇಬ್ರು ಮಾರನೇ ದಿನದಿಂದನೇ ಮನೆ ಜವಾಬ್ದಾರಿನೆಲ್ಲ ತಗೊಂಡು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ಮನೋಜ್ ಮತ್ತೆ ರವಿಗೆ ತಿಂಡಿ ಮಾಡಿ ಕೊಡ್ತಾರೆ. ಅಪ್ಪ, ಇವತ್ತಂತೂ ಎಷ್ಟು ಬೇಗ ತಿಂಡಿ ಸಿಕ್ತು. ಹೌದಲ್ವಾ ಅಣ್ಣ? ನಮಗೆ ದಿನ 10 ಗಂಟೆ ಒಳಗೆ ತಿಂಡಿ ಸಿಗ್ತಾನೆ ಇರಲಿಲ್ಲ, ಆದ್ರೆ ಇವತ್ತು ನೋಡು 8 ಗಂಟೆಗೆಲ್ಲ ತಿಂಡಿ. ಹೌದೌದು, ಇಲ್ಲಿವರೆಗೂ ನಿಮಗೆ ಯಾವಾಗ್ಲೂ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸಿಕ್ಕೇ ಇಲ್ಲ ನೋಡಿ. ಅಯ್ಯೋ ಅಮ್ಮ, ನಾವು ಹಾಗೆ ಹೇಳಿಲ್ಲ. ಮಕ್ಕಳ ಮಾತಿಂದ ಮಮತಾಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಅವಳು ಏನೂ ಮಾತಾಡದೆ ಅಲ್ಲಿಂದ ರೂಮಿಗೆ ಹೋಗ್ತಾಳೆ. ಒಂದಿನ ಮನೋಜ್ ಆಫೀಸಿಂದ ದೀಪಿಕಾಗೆ ಫೋನ್ ಮಾಡಿ ಹೇಳ್ತಾನೆ, ದೀಪಿಕಾ, ನೀನು ಇನ್ನೊಂದು ಹಾಫ್ ಅನ್ ಅವರಲ್ಲಿ ರೆಡಿಯಾಗಿರೋ, ಅಷ್ಟೊತ್ತಿಗೆ ನಾನು ಮನೆಗೆ ಬಂದ್ಬಿಡ್ತೀನಿ. ಇಬ್ರು ಮೂವಿ ನೋಡಕ್ಕೆ ಹೋಗೋಣ. ಅಲ್ರಿ, ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಬೇಗ ಮೂವಿಗೆ ಹೋಗೋಣ ಅಂದ್ರೆ ಹೇಗೆ? ನಾನು ರಾತ್ರಿ ಅಡುಗೆ ಕೂಡ ಮಾಡಿಲ್ಲ. ಅಯ್ಯೋ, ಅಡುಗೆ ಗಿಡುಗೆ ಎಲ್ಲ ಬಿಟ್ಟಾಕು. ನೀನು ಬರೋಕ್ಕೂ ಮೊದಲು ಎಲ್ಲ ಹೇಗೆ ನಡೀತಿತ್ತು ಹಾಗೆ ಇವತ್ತು ಹೇಗೋ ನಡ್ಕೊಂಡು ಹೋಗುತ್ತೆ. ನೀನು ಸುಮ್ಮನೆ ರೆಡಿಯಾಗೋ. ಸರಿ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಾನು ಇವ್ರ ಜೊತೆ ಹೋಗಲಿಲ್ಲ ಅಂದರೆ ಇವ್ರಿಗೆ ಕೋಪ ಬರುತ್ತೆ. ಅರ್ಧ ಗಂಟೆಯಲ್ಲಿ ಮನೋಜ್ ಮನೆಗೆ ಬರ್ತಾನೆ. ಮನೇಲಿ ಯಾರಿಗೂ ಏನು ಹೇಳ್ದೆ ಕೇಳದೆ ದೀಪಿಕನ ಕರ್ಕೊಂಡು ಮೂವಿ ನೋಡಕ್ಕೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರವಿ ಕೂಡ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಬಂದವನು ಆಕಾಂಕ್ಷ ಹತ್ರ ಹೇಳ್ತಾನೆ, ಆಕಾಂಕ್ಷ, ನನ್ನ ಫ್ರೆಂಡ್ ಮನೇಲಿ ಇವತ್ತೊಂದು ಪಾರ್ಟಿ ಇದೆ ಕಣೆ, ನಾನು ಮರ್ತೇ ಹೋಗಿದ್ದೆ ನೋಡು. ಸರಿ ಸರಿ, ನೀನು ಹೋಗಿ ಬೇಗ ಬೇಗ ರೆಡಿ ಆಗಿಬಿಡು, ಇಬ್ಬರು ಪಾರ್ಟಿಗೆ ಹೋಗೋಣ. ಸರಿ ರೀ, ಆದರೂ ಅತ್ತೆ ಹತ್ರ ಒಂದು ಮಾತು ಕೇಳ್ತೀನಿ, ಯಾಕಂದರೆ ರಾತ್ರಿ ಅಡುಗೆನೂ ಇನ್ನೂ ಮಾಡಿಲ್ಲ ನಾನು. ಅಯ್ಯೋ, ಇದನ್ನೆಲ್ಲ ಹೇಳಿ ಕೇಳಿ ಮಾಡ್ತಾರೇನೆ? ಅಷ್ಟಕ್ಕೂ ಇವ್ರ ಹತ್ರ ಎಲ್ಲ ಕೇಳ್ಕೊಂಡು ಮಾಡೋ ಅಷ್ಟು ಟೈಮ್ ಇಲ್ಲ ಇವಾಗ. ಬೇಗ ಹೋಗಿ ರೆಡಿಯಾಗು. ನೋಡು, ಇವತ್ತು ನೀನೇನಾದರೂ ನನ್ನ ಜೊತೆ ಬರಲಿಲ್ಲ ಅಂದರೆ ಇನ್ಮೇಲೆ ಯಾವತ್ತೂ ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ. ಅಯ್ಯೋ ದೇವ್ರೆ, ನಾನು ಎಲ್ರಿ ಬರಲ್ಲ ಅಂದೆ, ಬರ್ತೀನಿ. ಮಧ್ಯಾಹ್ನ ಮಾಡಿದ ಅಡುಗೆ ಸ್ವಲ್ಪ ಉಳಿದಿದೆ ಅನ್ಸುತ್ತೆ. ಅತ್ತೆ ಮಾವಂಗೆ ಅದು ಸಾಕಾಗುತ್ತೆ ಬಿಡಿ, ಏನು ತೊಂದರೆ ಇಲ್ಲ. ರವಿ ಮತ್ತೆ ಆಕಾಂಕ್ಷ ಇಬ್ರು ರೆಡಿಯಾಗಿ ಪಾರ್ಟಿಗೆ ಹೋಗ್ತಾರೆ. ನಾಗರಾಜ್ ಹೊರಗಡೆ ಹೋದವನು ಮನೆಗೆ ಬರ್ತಾನೆ. ರೀ ಬಂದ್ರಾ? ಇರಿ, ನಿಮಗೆ ಟೀ ಮಾಡಕ್ಕೆ ಹೇಳ್ತೀನಿ. ದೀಪಿಕಾ, ನಿಮ್ಮ ಮಾವಂಗೆ ಒಂದು ಲೋಟ ಟೀ ಮಾಡಮ್ಮ. ಆಕಾಂಕ್ಷ, ಒಂದು ಲೋಟ ಬಿಸಿ ನೀರು, ಜೊತೆಗೆ ನಂದು ಈಗ ತಗೊಳ್ಳೋದು ಮಾತ್ರೆ ಐತಲ್ಲ ಅದನ್ನು ತಗೊಂಡು ಬಾಮ್ಮ. ಸ್ವಲ್ಪ ಹೊತ್ತಾದರೂ ಸೊಸೆಯರಿಬ್ರು ಬರೋದು ಇಲ್ಲ, ಅವ್ರ ಧ್ವನಿನೂ ಕೇಳಲ್ಲ. ನಾನು ಹೇಳಿದ್ದಕ್ಕೆ ಇಬ್ರು ಹಾ ಹೂ ಅನ್ಲಿಲ್ಲ. ಇಷ್ಟೊತ್ತಾದ್ರೂ ಟೀನೂ ತರಲಿಲ್ಲ, ಇವಳು ಮಾತ್ರೇನೂ ತರಲಿಲ್ಲ. ಒಳಗಡೆ ಏನಾದರೂ ಮಾಡ್ತಾ ಇರಬೇಕೆ? ಇರಿ, ನಾನೇ ಹೋಗಿ ಅಂಥದ್ದು ಏನು ಮಾಡ್ತಾ ಇದ್ದಾರೋ ನೋಡ್ಕೊಂಡು ಬರ್ತೀನಿ. ಮಮತಾ ಹೋಗಿ ಮನೇಲಿ ಎಲ್ಲ ಕಡೆ ನೋಡ್ತಾಳೆ, ಯಾರೂ ಕಾಣಿಸಲ್ಲ. ರೀ, ಮನೇಲಿ ಯಾರೂ ಕಾಣಿಸ್ತಿಲ್ಲ. ದೀಪಿಕಾ ಆಕಾಂಕ್ಷನೂ ಇಲ್ಲ. ಇಷ್ಟೊತ್ತಿಗೆ ಮನೋಜ್ ರವಿ ಆಫೀಸಿಂದ ಬಂದು ಮನೇಲಿ ಇರ್ತಿದ್ರು, ಟಿವಿ ನೋಡ್ತಾ ಕೂತಿರ್ತಿದ್ರು. ಅವರಿಬ್ರು ಇನ್ನೂ ಪತ್ತೆ ಇಲ್ಲ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಎಲ್ಲ ಹೋಗಿರ್ಬೇಕು.
ನೋಡಿದ್ರ ರೀ ಇಬ್ರು ಸೊಸೆ ಅಂದ್ರೆ ಬರ್ತಿದ್ದ ಹಾಗೆ ನನ್ನ ಇಬ್ರು ಮಕ್ಕಳನ್ನ ತಮ್ಮ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ರ ಹೇಳ್ದೆ ಕೇಳ್ದೆ ಏನು ಮಾಡದೆ ಇದ್ದವರು ಇವತ್ತು ನನಗೊಂದು ಸ್ವಲ್ಪ ಟೈಮ್ ಕೂಡ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಈ ನನ್ನ ಸೊಸೆ ಅಂದ್ರೆ ಕಾರಣ. ಎಲ್ಲ ಇವರೇ ಮಾಡ್ತಾ ಇರೋದು, ಎಲ್ಲ ಇವರಿಂದಾನೆ. ಯಾಕೆ ಹಾಗೆ ಯೋಚನೆ ಮಾಡ್ತೀಯ ಮಮತಾ? ಆ ಸೊಸೆ ಅಂದರೆ ನಮ್ಮ ಮಕ್ಕಳನ್ನ ಬದಲಾಯಿಸಿದ್ರು ಅಂತ ಯಾಕೆ ಅನ್ಕೋತೀಯ? ನಮ್ಮ ಮಕ್ಕಳು ತಾವಾಗೇ ಬದಲಾಗಿರ್ಬೋದಲ್ವಾ? ಸುಮ್ಮನಿರ್ರಿ ನೀವೊಬ್ರು. ನನ್ನ ಮಕ್ಕಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಆ ದೀಪಿಕಾ ಆಕಾಂಕ್ಷನೇ ಕಾರಣ. ನನ್ನ ಮಕ್ಕಳನ್ನ ಬದಲಾಯಿಸ್ತಾ ಇರೋದು ಅವರೇ. ಮಾರನೇ ದಿನ ಮಮತಾಳ ಮಾತ್ರೆಗಳು ಖಾಲಿ ಆಗ್ಬಿಟ್ಟಿರುತ್ತೆ. ದೀಪಿಕಾ, ನಂದು ಮಾತ್ರೆಗಳು ಖಾಲಿ ಆಗ್ಬಿಟ್ಟಿದ್ಯಮ್ಮ, ಒಂದು ಸ್ವಲ್ಪ ಮನೋಜಿಗೆ ಫೋನ್ ಮಾಡಿ ಅವನ ಆಫೀಸಿಂದ ಬರ್ತಾ ಮಾತ್ರೆ ತೊಗೊಂಡು ಬರಕ್ಕೆ ಹೇಳು. ಯಾವ್ಯಾವ ಮಾತ್ರೆ ಅಂತ ಅವನಿಗೆ ಗೊತ್ತಿದೆ. ಸರಿ ಅತ್ತೆ, ಹೇಳ್ತೀನಿ. ಪಾಪ ದೀಪಿಕಾ ಅತ್ತೆ ಹೇಳಿದ ತಕ್ಷಣನೇ ಗಂಡನಿಗೆ ಫೋನ್ ಮಾಡಿ ಮಾತ್ರೆ ತರೋಕೆ ಹೇಳಿರ್ತಾಳೆ. ಆದ್ರೆ ಮನೋಜ್ ಮನೆಗೆ ಬರುವಾಗ ಮಾತ್ರೆ ತಗೊಳ್ತೆ ಹಾಗೆ ಬಂದ್ಬಿಟ್ಟಿರ್ತಾನೆ. ರೀ, ಅತ್ತೆ ಮೆಡಿಸಿನ್ ಇಲ್ಲಿ, ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ ಆಫೀಸಿಂದ ಬರ್ತಾ ತಗೊಂಡು ಬನ್ನಿ ಅಂತ. ಅಯ್ಯೋ ದೇವ್ರೆ, ದೀಪಿಕಾ ಮರ್ತು ಹೋಗ್ಬಿಟ್ಟೆ ಕಣೆ. ಸರಿ ಹೋಗ್ಲಿ ಬಿಡು, ನಾಳೆ ಮರೀದೆ ತೊಗೊಂಡು ಬರ್ತೀನಿ ಆಯ್ತಾ? ಅತ್ತೆ, ನಾನು ನಿಮ್ಮದು ಮಾತ್ರೆ ತೊಗೊಂಡು ಬನ್ನಿ ಅಂತ ಇವರಿಗೆ ಫೋನ್ ಮಾಡಿ ಹೇಳಿದ್ದೆ, ಆದರೆ ಇವರು ಬರಬೇಕಿದ್ರೆ ಮರ್ತು ಬಂದುಬಿಟ್ಟಿದ್ದಾರೆ. ನಾಳೆ ತೊಗೊಂಡು ಬರ್ತಾರಂತೆ. ಇದನ್ನು ಕೇಳಿ ಮಮತಾ ಮನಸ್ಸಲ್ಲಿ ಈ ರೀತಿ ಯೋಚನೆ ಮಾಡ್ತಾಳೆ. ನನಗೆಲ್ಲ ಗೊತ್ತು ಕಣೆ, ಇದಕ್ಕೆಲ್ಲ ನೀನೇ ಕಾರಣ. ನೀನು ಮನೋಜ್ ಹತ್ರ ನನಗೆ ಮಾತ್ರೆ ತೊಗೊಂಡು ಬನ್ನಿ ಅಂತ ಹೇಳೇ ಇರಲ್ಲ, ಅದಕ್ಕೆ ತಂದಿಲ್ಲ ಅವನು. ಇಲ್ಲಾಂದ್ರೆ ಅವನು ತಂದೆ ತರ್ತಿದ್ದ, ಮರ್ತೆಲ್ಲ ಬರ್ತಿರ್ಲಿಲ್ಲ. ಮಾರನೇ ದಿನ ಪಕ್ಕದ ಮನೆ ಗೀತಾ ಮನೆಗೆ ಬರ್ತಾಳೆ. ನಿಜವಾಗ್ಲೂ ಮಮತಾ, ನೀನು ಭಾಳ ಅದೃಷ್ಟ ಮಾಡಿದ್ಯಾ, ಅದಕ್ಕೆ ನಿನಗೆ ಇಷ್ಟು ಒಳ್ಳೆ ಸೊಸೆ ಅಂದ್ರು ಸಿಕ್ಕಿದ್ದಾರೆ. ಏನು ಅದೃಷ್ಟ ಬಿಡು ಗೀತಾ, ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಸೊಸೆಯರಿಬ್ರು ಮನೆಗೆ ಬರ್ತಿದ್ದ ಹಾಗೆ ನನ್ನ ಇಬ್ಬರು ಮಕ್ಕಳನ್ನು ನನ್ನಿಂದ ದೂರ ಮಾಡಿಬಿಟ್ಟಿದ್ದಾರೆ. ನಿನ್ನೆ ನನ್ನ ಮಾತ್ರೆ ಖಾಲಿ ಆಗಿತ್ತು. ನಾನು ನನ್ನ ದೊಡ್ಡ ಸೊಸೆ ದೀಪಿಕನಿಗೆ ನಿನ್ನ ಗಂಡಂಗೆ ಒಂಚೂರು ಬರಬೇಕಿದ್ರೆ ಮಾತ್ರೆ ತರಕ್ಕೆ ಹೇಳಮ್ಮ ಅಂತ ಹೇಳಿದೆ. ಆದರೆ ಅವಳು ಹೇಳಬೇಕಲ್ಲ, ಹೇಳೇ ಇಲ್ಲ. ಅದಕ್ಕೆ ಅವನು ಖಾಲಿ ಕೈಯಲ್ಲಿ ಬಂದಿದ್ದಾನೆ. ಆಮೇಲೆ ನನ್ನ ಹತ್ರ ಬಂದು ಹೇಳ್ತಾಳೆ, ನಾನು ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಿ, ಆದರೆ ಮರ್ತು ಬಂದುಬಿಟ್ಟಿದ್ದಾರೆ ಅಂತ. ಇದಕ್ಕೆ ಏನು ಹೇಳ್ತೀಯಾ? ಅಲ್ಲ ಮಮತಾ, ನಿನ್ನ ಸೊಸೆ ಅಂದರೆ ನಿನ್ನ ಮಕ್ಕಳನ್ನ ಬದಲಾಯಿಸ್ತಾ ಇದ್ದಾರೆ ಅಂತ ಯಾಕೆ ಅನ್ಕೋತೀಯ? ನಿನ್ನ ಮಕ್ಕಳೇ ಬದಲಾಗಿರ್ಬೋದಲ್ವಾ? ಇಲ್ಲ ಗೀತಾ, ನನ್ನ ಮಕ್ಕಳು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಅವರಲ್ಲಿ ಏನೇ ಬದಲಾವಣೆ ಆಗಿದ್ರು ಅದಕ್ಕೆಲ್ಲ ನನ್ನ ಸೊಸೆ ಅಂದರೆ ಕಾರಣ. ಈ ಕಡೆ ರವಿ ಆಕಾಂಕ್ಷ ಹತ್ರ ಹೇಳ್ತಾನೆ, ಈ ಹಾಲ್ ಲುಕ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಹೌದು, ಈ ಹಳೆ ಸೋಫಾಯಿಂದ ಈ ಹಾಲ್ ಲುಕ್ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ. ಮೊದಲು ಇದನ್ನ ತೆಗೆದು ಬೇರೆ ಕಡೆ ಎಲ್ಲಾದರೂ ಇಡಬೇಕು. ರೀ, ಇದು ಅತ್ತೆ ಇಲ್ಲಿ ಹಾಕ್ಸ್ಕೊಂಡಿರೋ ಸೋಫಾ ಅಲ್ವಾ? ಅವರಿಗೆ ಈ ಸೋಫಾ ಅಂದರೆ ತುಂಬ ಇಷ್ಟ. ಇದನ್ನಿಲ್ಲಿಂದ ತೆಗೆದ್ರೆ ಅವ್ರೇನಾದರೂ ಬೇಜಾರು ಮಾಡ್ಕೊಂಡ್ರೆ? ಏನೂ ಆಗಲ್ಲ, ಅಮ್ಮ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ನಾನು ನೋಡ್ಕೋತೀನಿ. ರವಿ ಹೇಳಿದ್ರಿಂದ ಆಕಾಂಕ್ಷ ಮತ್ತೆ ದೀಪಿಕಾ ಇಬ್ರು ಸೇರಿ ಆ ಸೋಫಾನ ಅಲ್ಲಿಂದ ತೆಗೆದು ಬೇರೆ ಕಡೆ ಇಡ್ತಾರೆ. ಸೋಫಾ ಅಲ್ಲಿ ಇಲ್ಲದೆ ಇರೋದನ್ನ ನೋಡಿ ಮಮತಾಗೆ ತುಂಬಾ ಕೋಪ ಬರುತ್ತೆ. ಏನಿದೆಲ್ಲ, ಸೋಫಾನ ಇಲ್ಲಿಂದ ಬೇರೆ ಕಡೆ ಇಡಕ್ಕೆ ಯಾರು ಹೇಳಿದ್ ನಿಮ್ಗೆ? ಅತ್ತೆ, ಈ ಸೋಫಾನ ನಾವಾಗೆ ಇಲ್ಲಿಂದ ಬೇರೆ ಕಡೆ ತಗೊಂಡು ಹೋಗಿಟ್ಟಿಲ್ಲ. ರವಿ ಬೆಳಗ್ಗೆ ಹೇಳ್ತಾ ಇದ್ರು ಇದನ್ನ ಬೇರೆ ಕಡೆ ಇಡಬೇಕು ಅಂತ, ಅದಕ್ಕೆ ಇಲ್ಲಿಂದ ತೆಗೆದು ಬೇರೆ ಕಡೆ ಇಟ್ಟಿದೀವಿ. ಸಾಕು ಸುಮ್ಮನಿರಿ, ಎಲ್ಲ ನೀವುಗಳೇ ಮಾಡಿ ಆಮೇಲೆ ನನ್ನ ಮಕ್ಕಳ ಮೇಲೆ ಹಾಕ್ತೀರಾ. ಇಲ್ಲಿ ಆಗ್ತಿರೋ ಬದಲಾವಣೆಗೆಲ್ಲ ನೀವುಗಳೇ ಕಾರಣ. ನೀವುಗಳು ಬಂದಾಗಿಂದ ನನ್ನ ಇಬ್ರು ಮಕ್ಕಳು ನನ್ನಿಂದ ದೂರ ಆಗಿದ್ದಾರೆ. ಇಲ್ಲ ಅತ್ತೆ, ನಾನು ನಿಜ ಹೇಳ್ತಾ ಇದ್ದೀನಿ. ಇವ್ರು ಹೇಳಿದ್ದಕ್ಕೆ ನಾವು ಸೋಫಾನ ಆ ಕಡೆ ಇಟ್ಟಿದ್ದು. ಸಾಕು ಸುಮ್ಮನಿರು, ಮಾಡೋದೆಲ್ಲ ಮಾಡಿ ಆಮೇಲೆ ನನ್ನ ಮಕ್ಕಳ ಮೇಲೆ ಹಾಕೋದು. ನನ್ನ ಮಕ್ಕಳು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಅವ್ರಿಗೆ ಗೊತ್ತಿದೆ ಈ ಸೋಫಾನ ನಾನು ಎಷ್ಟು ಇಷ್ಟಪಡ್ತೀನಿ, ನಾನೇ ಇಷ್ಟಪಟ್ಟು ಇಲ್ಲಿ ಇಡಿಸ್ಕೊಂಡಿದ್ದು ಅಂತ. ಅವರು ಸೋಫಾನ ಇಲ್ಲಿಂದ ತೆಗ್ಸಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸೋಫಾ ಯಾವ ಜಾಗದಲ್ಲಿತ್ತೋ ಅಲ್ಲೇ ಇರಬೇಕು. ಸರಿ ಅತ್ತೆ. ಏನು ಮಾಡೋದಕ್ಕ, ಇವ್ರು ನೋಡಿದ್ರೆ ಈ ಸೋಫಾ ಇಲ್ಲಿಂದ ತೆಗೀರಿ ಅಂತಾರೆ, ಅತ್ತೆ ನೋಡಿದ್ರೆ ವಾಪಸ್ ಇಲ್ಲಿಡಿ ಅಂತ ಇದ್ದಾರೆ. ಆಕಾಂಕ್ಷ, ಅತ್ತೆ ಹೇಳ್ದ ಹಾಗೆ ಮಾಡೋಣ ಆಯ್ತಾ? ಎಷ್ಟೇ ಆದರೂ ಅವರೇ ಅಲ್ಲ ಈ ಮನೆಗೆ ದೊಡ್ಡವರು. ಸೋಫಾನ ಇಬ್ಬರು ಸೇರಿ ವಾಪಸ್ ಇಲ್ಲಿ ತಂದಿಡೋಣ. ಇಬ್ರು ಸೇರಿ ಸೋಫಾ ಮೊದಲೆಲ್ಲಿತ್ತು ಅಲ್ಲೇ ತಂದು ಇಡ್ತಾರೆ. ಸಂಜೆ ಮನೋಜ್ ಮತ್ತೆ ರವಿ ಇಬ್ರು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಸೋಫಾ ಮತ್ತೆ ಅದೇ ಜಾಗದಲ್ಲಿರೋದನ್ನ ನೋಡಿ ಇಬ್ರಿಗೂ ತುಂಬಾ ಕೋಪ ಬಂದ್ಬಿಡತ್ತೆ. ಏನಿದೆ ಆಕಾಂಕ್ಷ, ಈ ಸೋಫಾನ ಮತ್ತೆ ವಾಪಸ್ ಇಲ್ಲಿ ತಂದಿಟ್ಟಿದ್ ಯಾರು? ಹೌದು, ನನಗೂ ಈ ಸೋಫಾ ಇಲ್ಲಿಟ್ಟಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಇದು ಈ ಹಾಲ್ ಲುಕ್ಕೇ ಖರಾಬ್ ಮಾಡ್ತಾ ಇದೆ. ಮೊದಲು ಇಲ್ಲಿಂದ ತೆಗೆದು ಬೇರೆ ಎಲ್ಲಾದರೂ ಇಡಿ. ನಾವಿಬ್ರು ಅತ್ತೆ ಹೇಳಿದಕ್ಕೇನೆ ಈ ಸೋಫಾನ ವಾಪಸ್ ಇಲ್ಲಿ ತಂದಿಟ್ಟಿರೋದು. ಈ ಅಮ್ಮ ಒಬ್ರು ಒಂದೊಂದ್ಸಲ ಅಂತೂ ಅತ್ಯಾಗಿ ಆಡ್ತಾಳೆ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕಲ್ವಾ? ನೋಡು, ಈ ಸೋಫಾ ಇಲ್ಲಿ ಎಷ್ಟು ಕೆಟ್ಟದಾಗ ಕಾಣ್ತಿದೆ. ರೀ, ಈ ಸೋಫಾ ಇಲ್ಲಿ ಚೆನ್ನಾಗಿ ಕಾಣುತ್ತೋ ಕೆಟ್ಟದಾಗ ಕಾಣುತ್ತೋ ಅನ್ನೋದ್ರಿಗಿಂತ ಈ ಸೋಫಾ ಮೇಲೆ ಅತ್ತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಅವರೆಷ್ಟು ಇಷ್ಟಪಟ್ಟಿಲ್ಲಿ ಈ ಸೋಫಾ ಇಡ್ಸ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ಸೋಫಾ ಇಲ್ಲಿಂದ ತೆಗಿಯಕ್ಕೆ ಹೇಳೋಕ್ಕೂ ಮೊದಲು ನೀವು ಅತ್ತೆನ ಒಂದು ಮಾತು ಕೇಳಬೇಕಿತ್ತು. ನಮಗಿನ ಚೆನ್ನಾಗಿ ಅತ್ತೆ ಈ ಸೋಫಾನ ಎಷ್ಟು ಇಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ನೀವುಗಳು ಒಂದು ಮಾತು ಕೇಳದೆ ಇಲ್ಲಿಂದ ತೆಗೆದಿಡು ಅಂತ ಹೇಳಿಬಿಟ್ರಿ. ನಮಗೂ ಅತ್ತೆ ಇಷ್ಟಕ್ಕೆ ವಿರುದ್ಧವಾಗಿ ಈ ಸೋಫಾನ ತೆಗೆದು ಬೇರೆ ಕಡೆ ಇಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಏನು ಮಾಡೋದು, ನೀವು ಈ ಸೋಫಾನ ಇಲ್ಲಿಂದ ಬೇರೆ ಕಡೆ ಇಡಲೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿದ್ರಿ, ಹಾಗಾಗಿ ತೆಗೆದಿಟ್ವಿ. ಪಾಪ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಸೋಫಾ ತೆಗೆದಿಟ್ಟಿದ್ಕೆ. ನೀವು ಒಂದು ಮಾತಾದರೂ ಅವ್ರನ್ನ ಕೇಳಿ ಹೇಳಬೇಕಿತ್ತು.
ಈ ಮನೇಲಿ ಎಲ್ಲ ಡಿಸಿಷನ್ ತಗೊಳ್ಳೋರು ನಾವೇ ಇವಾಗ. ಈಗ ಇನ್ನೇನು ಅಮ್ಮನ ಕೇಳೋದು? ವಯಸ್ಸಾಗಿದೆ ಅವರಿಗೆ, ಅವ್ರ ಹತ್ರ ಏನು ಕೇಳಬೇಕು? ಇದು ಏನ್ ಮಾತಾಡ್ತಾ ಇದ್ದೀರಾ ನೀವು? ವಯಸ್ಸಾಗಿದೆ, ಅವ್ರ ಹತ್ರ ಈಗ ಇನ್ನೇನ್ ಕೇಳೋದು ಅಂತ ಹೇಳ್ತಾ ಇದ್ದೀರಲ್ಲ. ಅವರು ಎಷ್ಟೇ ಆದ್ರೂ ನಿಮ್ಮ ತಾಯಿ ಅಲ್ವಾ? ಅವ್ರು ನಿಮ್ಮನ್ನ ಸಾಕಿ ಬೆಳೆಸಿ ನೋಡ್ಕೊಂಡಿಲ್ವಾ? ವಯಸ್ಸಾದ ತಕ್ಷಣ ಅವ್ರ ಬೆಲೆ ಕಡಿಮೆ ಆಗಿ ಹೋಗ್ಬಿಡತ್ತಾ ಹಾಗಾದ್ರೆ? ಹೌದು, ಅಕ್ಕ ಹೇಳ್ತಾ ಇರೋದು ಸರಿ. ನೀವಿಬ್ರು ಈ ರೀತಿ ಯೋಚನೆ ಮಾಡ್ತಾ ಇರೋದು ನನಗೂ ಸರಿ ಕಾಣಿಸ್ತಿಲ್ಲ. ಮುಂದೆ ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ್ಮೇಲೆ ನಿಮ್ಮ ಬಗ್ಗೆ ಇದೇ ರೀತಿ ನೆಗ್ಲೆಕ್ಟ್ ಆಗಿ ಮಾತಾಡಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ? ಯೋಚನೆ ಮಾಡಿ. ನಿಜವಾಗ್ಲೂ ಅತ್ತೆ ವಿಷಯದಲ್ಲಿ ನೀವು ತುಂಬಾ ಬದಲಾಗಿದ್ದೀರಾ ಅನ್ಸುತ್ತೆ. ಯಾವ ತಾಯಿ ನಿಮ್ಮ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡಕ್ಕೆ ತಯಾರಿರ್ತಾರೋ ಅಂಥ ತಾಯಿಗೆ ಗೌರವ ಕೊಡೋದನ್ನೇ ಮರಿತಾ ಇದ್ದೀರಲ್ಲ. ನೋಡಿ, ನೀವು ಏನು ಬೇಕಿದ್ರು ಹೇಳಿ, ಆದರೆ ಅತ್ತೆ ಮಾವನ ವಿಷಯದಲ್ಲಿ ಏನೂ ತಪ್ಪಾಗಕ್ಕೆ ನಾವಂತೂ ಅವಕಾಶ ಕೊಡಲ್ಲ. ಅವ್ರಿಗೆ ಸಿಗಬೇಕಾಗಿರೋ ಗೌರವ ಮರ್ಯಾದೆ ಸಿಗಲೇಬೇಕು. ಈ ಮನೇಲಿ ಏನೇ ಮಾಡೋದಿದ್ರು ಒಂದು ಮಾತು ನಾವು ಅವರನ್ನು ಕೇಳಲೇಬೇಕು. ಸೊಸೆಯರಿಬ್ಬರ ಮಾತನ್ನ ಅತ್ತೆ ಮಾವ ಇಬ್ಬರು ಒಳಗಡೆ ಕೇಳಿಸ್ಕೊಳ್ತಾ ಇರ್ತಾರೆ. ಸೊಸೆಯರ ಮಾತು ಕೇಳಿ ಮಮತಾ ಕಣ್ಣು ತುಂಬಿ ಬರುತ್ತೆ. ರೀ, ನನ್ನ ಸೊಸೆಯರ ವಿಷಯದಲ್ಲಿ ಇಷ್ಟು ದಿನ ನಾನು ಎಷ್ಟು ತಪ್ಪಾಗಿ ಯೋಚನೆ ಮಾಡ್ತಿದ್ದೆ. ನನ್ನ ಮಕ್ಕಳು ಮಾಡೋ ತಪ್ಪಿಗೆಲ್ಲ ನಾನು ನನ್ನ ಸೊಸೆಯರನ್ನ ಕಾರಣ ಅಂತ ಹೇಳ್ತಿದ್ದೆ. ನನ್ನ ಸೊಸೆಯರಿಂದನೇ ನನ್ನ ಮಕ್ಕಳು ಬದಲಾಗಿದ್ದಾರೆ ಅಂತ ಹೇಳ್ತಿದ್ದೆ. ಇಲ್ಲ ರೀ, ಇಲ್ಲಿ ನನ್ನ ಸೊಸೆಯರದು ಏನಂದ್ರೆ ಏನೂ ಇಲ್ಲ. ಇಲ್ಲಿ ಬದಲಾಗಿರೋದು ನನ್ನ ಮಕ್ಕಳು. ಆದರೆ ಯಾವಾಗಲೂ ಅವ್ರ ಬದಲಾವಣೆ ಕಾರಣ ನನ್ನ ಸೊಸೆಯಂದ್ರು ಅಂತ ನಾನು ಅಂತ ಬಂದೆ. ಪಾಪ, ಅಷ್ಟು ಒಳ್ಳೆ ಮನಸ್ಸಿರೋ ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಿದ್ದೆ ಅವ್ರ ಹತ್ರ ಒಂದೊಂದ್ಸಲ ಅಂತೂ. ಮದುವೆ ಆದ ತಕ್ಷಣ ಗಂಡು ಮಕ್ಕಳು ಬದಲಾಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರ ಪ್ರಕಾರ ಅದಕ್ಕೆ ಸೊಸೆ ಅಂದರೆ ಕಾರಣ. ಅದೇ ಥರ ಇಲ್ಲಿ ನನ್ನ ಮಕ್ಕಳು ಬದಲಾದರೂ ಕೂಡ. ಆದರೆ ವ್ಯತ್ಯಾಸ ಏನಂದರೆ ನನ್ನ ಮಕ್ಕಳು ಬದಲಾವಣೆಗೆ ನನ್ನ ಸೊಸೆ ಅಂದ್ರೆ ಕಾರಣ ಅಲ್ಲ. ನಿಜವಾಗ್ಲೂ ಮಮತಾ, ನನ್ನ ಸೊಸೆಯಂದ್ರ ಮಾತು ಕೇಳ್ತಾ ಇದ್ರೆ ಇಂಥ ಸೊಸೆಯಂದ್ರು ಪಡೆಯೋಕ್ಕೆ ನಿಜವಾಗ್ಲೂ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು. ಅಷ್ಟು ಪುಣ್ಯ ಮಾಡ್ದಂಥವ್ರಿಗೆ ಮಾತ್ರ ಇಂಥ ಸೊಸೆ ಸಿಗಕ್ಕೆ ಸಾಧ್ಯ. ನಮ್ಮ ಸೊಸೆಯಂದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿ ಸಮಸ್ಯೆ ಇರೋದೆಲ್ಲ ನಮ್ಮ ಮಕ್ಕಳಲ್ಲಿ. ಮಮತಾ ಮತ್ತು ನಾಗರಾಜ್ ಇಬ್ಬರು ಹಾಲಿಗೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಆಕಾಂಕ್ಷ ಮತ್ತು ದೀಪಿಕಾ ಮಾತಿಂದ ಮನೋಜ್ ಮತ್ತು ರವಿಗೆ ಅವ್ರ ತಪ್ಪಿನ ಅರಿವು ಆಗಿರುತ್ತೆ. ಅಮ್ಮ, ಅಪ್ಪ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಮದುವೆ ಆಗ್ತಿದ್ದ ಹಾಗೆ ನಾವು ತುಂಬ ದೊಡ್ಡವರು ಅಂತ ಯೋಚನೆ ಮಾಡಿಬಿಟ್ಟಿದ್ವಿ. ಇದೆಲ್ಲದ್ರ ಮಧ್ಯೆ ನಾವು ಇಷ್ಟು ದೊಡ್ಡವರಾಗಿ ಬೆಳೆದು ಇವತ್ತು ನಾವು ಏನಿದೀವೋ ಅದಕ್ಕೆಲ್ಲ ನೀವುಗಳ ಕಾರಣ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ವಿ. ನಮ್ಮ ಬುದ್ಧಿ ಇನ್ನೂ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ಮೊದಲು ದೀಪಿಕಾ ಮತ್ತು ಆಕಾಂಕ್ಷ ಇಬ್ಬರು ನಮ್ಮನ್ನು ಎಚ್ಚರಿಸಿದಾರಮ್ಮ. ನಮಗೆ ನಾವು ಯೋಚನೆ ಮಾಡ್ತಿದ್ದಿದ್ದು ತಪ್ಪು ಅಂತ ಅರ್ಥ ಆಗಿದೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗೆ ಯಾವತ್ತಿದ್ರೂ ಮಕ್ಕಳೇ. ಆದರೆ ನಿಮಗೇನ ನಾವು ದೊಡ್ಡವರು ಅನ್ನೋ ಲೆಕ್ಕಕ್ಕೆ ಯೋಚನೆ ಮಾಡ್ತಿದ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಅಪ್ಪ, ನೀವು ನಮ್ಮನ್ನು ಕ್ಷಮಿಸಲ್ವಾ? ತಪ್ಪು ಬರೀ ನಿಮ್ಗಳಿಂದ ಆಗಿಲ್ಲಪ್ಪ, ನನ್ನಿಂದನೂ ತಪ್ಪಾಗಿದೆ. ನಾನು ಯಾವತ್ತೂ ನಿಮ್ಮಿಂದ ಏನೇ ತಪ್ಪಾದರೂ, ನಿಮ್ಮಲ್ಲಿ ಏನೇ ಬದಲಾವಣೆ ಆದರೂ ಅದಕ್ಕೆಲ್ಲ ನನ್ನ ಸೊಸೆ ಅಂದರೆ ಕಾರಣ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನನಗೆ ಅರ್ಥ ಆಗಿದೆ, ಇಲ್ಲ ಆಗಿದ್ದಕ್ಕೆಲ್ಲ ನನ್ನ ಸೊಸೆ ಅಂದ್ರೆ ಕಾರಣ ಅಲ್ಲ, ನನ್ನ ಮಕ್ಕಳೇ ಅಂತ, ನನ್ನ ಮಕ್ಕಳಲ್ಲಾಗಿರೋ ಬದಲಾವಣೆ ಅಂತ. ದೀಪಿಕಾ, ಆಕಾಂಕ್ಷ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಮ್ಮ. ಇನ್ಮೇಲೆ ನೀವು ನನ್ನ ಸೊಸೆ ಅಂದ್ರಲ್ಲ, ನನ್ನ ಮಕ್ಕಳು ಒಂದು ಹಂತದಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ನೀವುಗಳು ನಮ್ಮನ್ನು ಅರ್ಥ ಮಾಡ್ಕೊಂಡ್ರಿ. ನಿಮ್ಮಂಥ ಸೊಸೆಯಂದ್ರಿದ್ದಾಗ ಗಂಡು ಮಕ್ಕಳು ಅವ್ರ ತಂದೆ ತಾಯಿಯಿಂದ ಯಾವತ್ತೂ ದೂರ ಆಗಲ್ಲ. ಅತ್ತೆ, ಕ್ಷಮೆ ಎಲ್ಲ ಕೇಳಬೇಡಿ ನೀವು, ನಮಗೇನೂ ಬೇಜಾರಾಗಿಲ್ಲ. ಈಗ ಆಗಿದ್ದನ್ನೆಲ್ಲ ಮರೆತು ಇನ್ಮೇಲೆ ನಾವು ಖುಷಿಯಾಗಿರೋಣ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.